ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇದು ನನ್ನ ಮೊದಲನೇ ಯೂಟ್ಯೂಬ್ ಬ್ಲಾಗ್. ತುಂಬ ವರ್ಷದಿಂದ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಡಿಲೇ ಮಾಡ್ತಾನೆ ಬಂದೆ. ಸೊ ಇವತ್ತು ಧೈರ್ಯ ಮಾಡಿ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ರೆಡಿ ಒಂದು ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಮೋರ್ ದೆನ್ 200K ಪ್ಲಸ್ ವ್ಯೂಸ್ ಬಂದಿದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹಾಗೂ ನಾನು ಮಾಡೋ ವೀಡಿಯೋಸ್ ಮೇಲೆ ಇರಲಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲನೇದಾಗಿ ನಿಮ್ಗೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಹಬ್ಬದ ಹಿಂದಿನ ದಿನವೇ ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಎಲ್ಲ ತಂದು ಹಾಗೆ ಮನೆಯಲ್ಲಿ ಆಲ್ರೆಡಿ ಎಲ್ಲ ತಯಾರಿನೂ ನಡೀತಿತ್ತು. ಒಂದು ಕಡೆ ಡೆಕೋರೇಷನ್, ಇನ್ನೊಂದು ಕಡೆ ಫ್ಲವರ್ ಅರೇಂಜ್ಮೆಂಟ್, ಮತ್ತೊಂದು ಕಡೆ ತೋರಣ ಕಟ್ತಿದ್ವಿ. ಆ್ಯಂಡ್ ರಂಗೋಲಿ ಕೂಡ ರಾತ್ರಿಯೇ ಹಾಕಿಬಿಟ್ಟೆ ಸೊ ದಟ್ ಬೆಳಗ್ಗೆ ನನಗೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ರಂಗೋಲಿ ಎಲ್ಲ ಹಾಕಿ ಹೂವು ಎಲ್ಲ ಡೆಕೋರ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನೋಡಿ. ಇದು ನಮ್ಮ ಮನೆ ಎಂಟ್ರೆನ್ಸ್. ಹಾಗೆ ಇವಾಗ ದೇವ್ರ ಮುಖವಾಡಕ್ಕೂ ಕೂಡ ಅಲಂಕಾರ ಮಾಡ್ತಿದ್ರು ನಮ್ಮಮ್ಮ. ಸೊ ನೀಟಾಗಿ ಐಬ್ರೋಸ್, ಕಣ್ಣು, ಮೂಗ್ನತ್ತು ಆ್ಯಂಡ್ ಲಿಪ್ಸ್ಟಿಕ್, ಓಲೆ ಎಲ್ಲ ಹಾಕಿದ್ಮೇಲೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿತ್ತು ಅಂತ ನೋಡಿ. ಸೋ ಬ್ಯೂಟಿಫುಲ್. ಆ್ಯಂಡ್ ಇವಾಗ ನಾನು ಬ್ಯಾಕ್ಡ್ರಾಪ್ ಡೆಕೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದು ನಾನು ಅಂದ್ಕೊಂಡಂಗೆ ಬರಲಿಲ್ಲ, ಫೇಲ್ ಆಯಿತು. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ನೀಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಅಟ್ಯಾಚ್ ಮಾಡಿರೋ ಫೋಟೋ ಏನಿದೆ ಅದು ಇನ್ ದ ಬ್ಯಾಕ್ಡ್ರಾಪ್ ಲೋಟಸ್ ನಾನೇ ನನ್ನ ಕೈಯಾರ ಮಾಡಿದ್ದಿತ್ತು ಯೂಸಿಂಗ್ ಕಲರ್ ಪೇಪರ್ಸ್. ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕಿಂತ ಚೆನ್ನಾಗಿ ಈ ವರ್ಷ ಮಾಡೋಣ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ಮತ್ತು ಬೆಳಗ್ಗೆನೇ ಸ್ವಲ್ಪ ಅಡುಗೆ ಎಲ್ಲ ಮಾಡಿಟ್ಕೊಂಡಿದ್ವಿ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಫಸ್ಟು ಕರ್ಜೂರಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಕಡಲೆಪಪ್ಪನ್ನ ಫ್ರೈ ಮಾಡಬೇಕು. ಮತ್ತು ಕಡಲೆ ಬೀಜ ಕೂಡ ಸ್ವಲ್ಪ ಫ್ರೈ ಮಾಡಿ ಕಡಲೆ ಬೀಜ ಒಟ್ಟೆಲ್ಲ ಸಪ್ರೇಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಆ್ಯಂಡ್ ಗ್ರೈಂಡ್ ಮಾಡಿರೋ ಮಿಕ್ಸ್ಚರ್ನ ಒಂದು ಬೌಲ್ಗೆ ಹಾಕ್ಕೊಬೇಕು. ಆ್ಯಂಡ್ ಇದಕ್ಕೆ ಸ್ವಲ್ಪ ಎಳ್ಳು, ಪೌಡರ್ ಮಾಡಿರೋ ಶುಗರ್, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಆಮೇಲೆ ಕಂಪ್ಲೀಟಾಗಿ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಅದು ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಬೌಲಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಪೂರಿ ಥರ ಅದನ್ನು ಮಾಡಿಕೊಂಡು ಒಳಗಡೆ ಮಾಡಿರೋ ಮಿಕ್ಸ್ಚರ್ನ ಸ್ಟಫ್ ಮಾಡಿ ನೀಟಾಗಿ ಕ್ಲೋಸ್ ಮಾಡಿ ಇದೇ ಥರ ಎಲ್ಲನೂ ಮಾಡಿಟ್ಕೊಂಡು ಕಾದಿರೋ ಎಣ್ಣೆಗೆ ಹಾಕಿದ್ರೆ ಮುಗೀತು, ಕರ್ಜೂರಕಾಯಿ ರೆಡಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ರವೆ ಉಂಡೆ ಮಾಡೋದಕ್ಕೆ ಫಸ್ಟು ರವೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಸಕ್ಕರೆ, ಒಣಕೊಬ್ಬರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಾದಿರೋ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಉಂಡೆ ಕಟ್ಟಿದ್ರೆ ರವೆ ಉಂಡೆ ಕೂಡ ರೆಡಿ ಆಗುತ್ತೆ. ಅಷ್ಟೇ, ಸಿಂಪಲ್.
ಸೊ ಸೀರೆ ಎಲ್ಲ ಉಡಿಸಿ ಜ್ಯುವೆಲ್ರಿ ಎಲ್ಲ ಹಾಕಿದ್ಮೇಲೆ ಈ ಥರ ಕಾಣಿಸ್ತಿತ್ತು. ಇದನ್ನೆಲ್ಲ ರೆಕಾರ್ಡ್ ಮಾಡೋದೇ ಮರ್ತೋದೆ ನಾನು. ಸೊ ಈಗ ಕಳಶಕ್ಕೆ ಫಸ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಬೆಳ್ಳಿ ಕಾಯಿನ್, ಸ್ವಲ್ಪ ಡ್ರೈ ಫ್ರೂಟ್ಸ್, ಆಮೇಲೆ ಅರಿಶಿನದ ಕೊಂಬು ಮತ್ತು ಹೂವು ಎಲ್ಲ ಹಾಕಿ ಇದಾದಮೇಲೆ ಇದಕ್ಕೆ ತೆಂಗಿನಕಾಯಿ ಇಟ್ಟು ಆಮೇಲೆ ರೆಡಿ ಮಾಡಿರೋ ಮುಖವಾಡನ ಫಿಕ್ಸ್ ಮಾಡಬೇಕು. ಸೊ ಕಂಪ್ಲೀಟಾಗಿ ಎಲ್ಲ ರೆಡಿ ಆದಮೇಲೆ ಹೂವಿನ ಹಾರ ಎಲ್ಲ ಹಾಕಿದ್ಮೇಲೆ ಎಷ್ಟು ಮುದ್ದಾಗಿ ಕಾಣಿಸ್ತಿತ್ತು ನಮ್ಮ ಮನೆ ಲಕ್ಷ್ಮಿ ಅಂತ ನೋಡಿ. ಆ್ಯಂಡ್ ಈ ಸ್ಯಾರಿ ಬಂದು ಪ್ಯೂರ್ ರೇಷ್ಮೆ ಸ್ಯಾರಿ. ನನಗಂತೂ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ನಮ್ಮ ಮನೆ ಲಕ್ಷ್ಮಿ ನೋಡಿ. ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಬೆಳಗ್ಗೆ 4:15ಗೆ ಮುಹೂರ್ತ ಚೆನ್ನಾಗಿತ್ತು ಅಂತ ಹೇಳಿ ಆವಾಗಲೇ ಪೂಜೆ ಮಾಡೋದಕ್ಕೆ ನಮ್ಮಮ್ಮ ಸ್ಟಾರ್ಟ್ ಮಾಡಿದರು. ಫಸ್ಟು ತುಳಸಿ ಗಿಡಕ್ಕೆ ಪೂಜೆ ಮಾಡಿ, ಅದಾದಮೇಲೆ ಬಾಗಿಲಲ್ಲೂ ದೀಪ ಹಚ್ಚಿ ಪೂಜೆ ಮಾಡಿ, ಅದಾದಮೇಲೆ ದೇವ್ರ ಮನೆಯಲ್ಲೂ ಪೂಜೆ ಮಾಡಿ, ನೆಕ್ಸ್ಟು ಲಕ್ಷ್ಮೀ ದೇವಿ ಹತ್ರ ಪೂಜೆ ಮಾಡಿದ್ವಿ. ಆ್ಯಂಡ್ ಇದು ನಮ್ಮ ಪುಟ್ಟ ದೇವ್ರ ಮನೆ. ಮತ್ತು ಈ ಫ್ರೇಮಲ್ಲಂತೂ ಲಕ್ಷ್ಮಿ ನಗಿಯೋ ಥರನೇ ಕಾಣಿಸ್ತಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಬೆಳಗ್ಗೆ ಅಡುಗೆ ಎಲ್ಲ ರೆಡಿ ಆಗಿತ್ತು. ಒಬ್ಬಟ್ಟು, ಪಲ್ಯ, ಕೋಸಂಬರಿ ಆ್ಯಂಡ್ ಅನ್ನ, ಸಾಂಬಾರ್, ಚಿತ್ರಾನ್ನ ಮತ್ತು ಹಪ್ಪಳ. ಮತ್ತು ಸಂಜೆ ಮನೆಗೆ ಬರೋ ಮುತ್ತೈದೆಗೆ ಬಾಗಿನ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಒಂದು ಬ್ಯಾಗಲ್ಲಿ ಬ್ಲೌಸ್ ಪೀಸ್, ಎಲೆ ಅಡಿಕೆ, ಬಾಳೆಹಣ್ಣು, ಅರಿಶಿನ, ಕುಂಕುಮ, ಬಳೆ ಮತ್ತು ಸ್ಟಿಕ್ಕರ್ ಪ್ಯಾಕೆಟ್ ಮತ್ತು ಕಡಲೆ ಪಪ್ಪಿಂದ ಸ್ವಲ್ಪ ಮಿಕ್ಸ್ಚರ್ ರೆಡಿ ಮಾಡಿದ್ರು. ಅದ್ರ ಜೊತೆಗೆ ಸ್ವಲ್ಪ ನೆನೆಸಿರೋ ಕಡಲೆಕಾಳು ಇಷ್ಟನ್ನು ಹಾಕಿ ಎಲ್ಲ ಬ್ಯಾಗ್ಸ್ನೂ ರೆಡಿ ಮಾಡಿಟ್ಕೊಂಡ್ವಿ. ಆ್ಯಂಡ್ ಇದಾಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ನನ್ನ ಮೊದಲನೇ ಯೂಟ್ಯೂಬ್ ಬ್ಲಾಗ್. ಆ್ಯಂಡ್ ನನ್ನ ಮುಂದಿನ ವೀಡಿಯೋವರೆಗೂ ಸ್ಟೇ ಟ್ಯೂನ್ಡ್. ನಮಸ್ಕಾರ.